ಶಿಲೆಗಳು ಸಂಗೀತವ ಹಾಡಿವೆ ಗೆಳೆಯರ ಬಳಗದ ಸಂಸ್ಥಾಪಕರಾದ ಶಾಂತರಾಜ್ ಗೋಗಿಯವರ ಶ್ರೀ ಮಹಾವೀರ ಸಾಮೇಲ್ ಆವರಣದಲ್ಲಿ ಇಂದು ಸೋಮವಾರ 11/8/2025 ವಿಶ್ವ ಆನೆಗಳ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣಯ್ಯ ಬಸಾಪುರ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಭೀಮಸೇನರಾವ್ ಕುಲಕರ್ಣಿ ಜಿಎಂಟಿವಿ ಮಾಲೀಕರು ಕುಷ್ಟಗಿ ಹಾಗೂ ಸಂಗಪ್ಪ ಬಳ್ಳೋಡಿ ವಹಿಸಿದ್ದರು. ರವೀಂದ್ರ ಬಾಕಳೆಯವರು ಮಾತನಾಡಿ, ಆನೆಯನ್ನು ಇವತ್ತು ನಾವೆಲ್ಲರೂ ಪೂಜ್ಯನೀಯ ಭಾವನೆಯಿಂದ ನೋಡುತ್ತೇವೆ ಎಂದು ಹೇಳಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶಾಂತರಾಜ್ ಗೋಗಿಯವರು, ಇಂದು ಶಿಲೆಗಳು ಸಂಗೀತವ ಹಾಡಿವೆ ಗೆಳೆಯರ ತಂಡದಿಂದ ವಿಶ್ವ ಆನೆಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾದ ಭೀಮಸೇನರಾವ್ ಕುಲಕರ್ಣಿ, ಜಿಎಂಟಿವಿ ಮಾಲೀಕರು ಹಾಗೂ ಸಂಗಪ್ಪ ಬಳ್ಳೋಡಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾದ ಶರಣಯ್ಯ ಬಸಾಪುರ ಅವರು ವಿಶ್ವ ಆನೆಗಳ ದಿನಾಚರಣೆ ಕುರಿತು ಮಾತನಾಡಿದರು. ಕೊನೆಯಲ್ಲಿ ವಂದನಾರ್ಪಣೆಯನ್ನು ಶಿವಕುಮಾರ್ ಗಂಧದ ಮಠ ಮಾಡಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಹಜಾಳತ್ ಸೇರಿದಂತೆ ಇತರರಿದ್ದರು. ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿರಿ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಮೊಬೈಲ್ ನಂಬರ್ 9482935606 ಅಥವಾ 8660935572. ಧನ್ಯವಾದಗಳು. ಆನೆ ಕಾಡಿನ ರಾಜ. ಆನೆ ಇವತ್ತು ನಮಗೆಲ್ಲ ಪೂಜನೀಯ ಭಾವದಿಂದ ಬರ್ತಕ್ಕಂಥ ಒಂದು ಪ್ರಾಣಿ. ಯಾಕಂದ್ರೆ ಆನೆ ಅಂತಂದ್ರೆ ನಮಗೆ ಕಣ್ಣಿಗೆ ಕಾಣೋದು ಗಣೇಶ. ಇವತ್ತು ಈಗ ತಾನೇ ಬರ್ತಾ ಇದೆ ಗಣೇಶ ಚೌತಿ. ಗಣೇಶ ಚೌತಿಯ ಸಂಭ್ರಮದಲ್ಲಿ ಎಲ್ಲರೂ ನಾವೆಲ್ಲ ಗಣಪನ ತರಬೇಕು, ಗಣೇಶ ಚೌತಿ ಚೆನ್ನಾಗಿ ಮಾಡಬೇಕು. ಆ ಒಂದು ಸಂಭ್ರಮ ಸಡಗರದೊಳಗೆ ನಾವೆಲ್ಲ ಇರುವಾಗಲೇ ಇವತ್ತು ಈ ದಿನಾಚರಣೆ ಬಂದದ್ದು ಬಹಳ ಸೂಕ್ತ. ಆನೆ ದಂತಚೋಳರ ಕಡೆಯಿಂದ ಇವತ್ತು ಆನೆ ಸಂತತಿ ನಾಶ ಆಗ್ತಾ ಇದೆ. ಅನಗತ್ಯವಾಗಿ ಆನೆಯನ್ನ ಹತ್ಯೆ ಮಾಡಿ ದಂತಕ್ಕಾಗಿ ಆನೆಗಳ ಸಂತತಿಯನ್ನ ಹತ ಮಾಡ್ತಕ್ಕಂಥ ಹಲವಾರು ಜನರು ಕಾಡಿನಿದ್ದಾರೆ. ಅವನ್ನೆಲ್ಲ ನಾವು ಇದನ್ನ ಮಾಡ್ಬೇಕು. ಯಾಕಂದ್ರೆ ಏನಾಗ್ತದೆ, ಆನೆ ಸಂತತಿ ಕಡಿಮೆ ಆಗ್ತಾ ಇದೆ. ಆನೆಗಳೊಳಗೆ ಆನೆ ಸಂತತಿ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಇದರೊಳಗೆ ಇವತ್ತು ದಿನಾಚರಣೆ ಆಚರಣೆ ಮಾಡ್ತಾರೆ. ಇವತ್ತಿನ ಸಭೆ ಅಧ್ಯಕ್ಷತೆಯನ್ನ ಶರಣಯ್ಯ ಅಧ್ಯಕ್ಷತೆ ಭೀಮಸೇನರಾವ್ ಕುಲಕರ್ಣಿ ಅವರು ಇಂದಿನ ಈ ಸಭಾದ ಅತಿಥಿಗಳು. ಹಾಗೆ ವೇದಿಕೆ ಬರಬೇಕು ಮುಖ್ಯ ಅತಿಥಿಗಳು ಭೀಮಸೇನರಾವ್ ಕುಲಕರ್ಣಿ. ಸಂಗೀತ ಹಾಡಿದೆ. ಈ ಒಂದು ಕಲಾ ಬಳಗದ ವತಿಯಿಂದ ಆನೆಯ ದಿನಾಚರಣೆಯನ್ನು ಮಾಡುವ ಮೂಲಕ ನಾವು ಈ ಒಂದು ಬಳಗದಿಂದ ಕೋರೋಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸದಸ್ಯರ ಬಳಗದಿಂದ ಇವತ್ತು ವಿಶ್ವ ಆನೆಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಮುಸ್ಸಂಜೆಯ ಈ ಧ್ವನಿ ಮಳೆ ಬರ್ತಾ ಇದೆ. ಇದರಲ್ಲಿ ಕೂಡ ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಹಠಾಕ್ಷರ ಪಟ್ಟು ಇವತ್ತು ಎಲಿಫೆಂಟ್ ಡೇ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಯಾದಂತಹ ಶರಣಯ್ಯ ಬಸಾಪುರ ಅವರಿಗೆ ಸ್ವಾಗತ ಮತ್ತು ಮುಖ್ಯ ಅತಿಥಿಯಾಗಿರುವಂತಹ ಭೀಮಸೇನರಾವ್ ಕುಲಕರ್ಣಿ ಜಿಎಂಟಿವಿ ನ್ಯೂಸ್ ಮುಖ್ಯಸ್ಥರು ಅವರಿಗೂ ಸ್ವಾಗತ ಕೋರುತ್ತಾ, ಮೂರನೇದವರೆಗೆ ಸಂಗಪ್ಪ ಬಳ್ಳೋಡಿ ಕಾಯಿಪಲ್ಯ ಹೋಲ್ಸೇಲ್ ಡೀಲರ್ ಆದಂತಹ ಖುಷಿ ಅವರಿಗೆ ಕೂಡ ಸ್ವಾಗತ ಕೋರುತ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಇವತ್ತು ಆನೆ ಬಗ್ಗೆ ನಾವು ಮಾತಾಡಿದ್ರು ಕೂಡ ಕಡಿಮೆ ಇದೆ. ಯಾಕಂದ್ರೆ ಈ ಇಡೀ ಜಗತ್ತಿನಲ್ಲಿ ಬಲಿಷ್ಠವಾದ ಪ್ರಾಣಿ ಅಂದ್ರೆ ಆನೆ. ಹೀಗಾಗಿ ಜನರ ಒಡನಾಟಿಯೊಂದಿಗೆ ಅಂತ ಬಲಿಷ್ಠವಾದ ಪ್ರಾಣಿ, ಸೌಮ್ಯ ಪ್ರಾಣಿ ಇವತ್ತು ನಾವು ಇವತ್ತು ಆ ಆನೆಯ ವಿಶ್ವ ದಿನಾಚರಣೆ ಆಚರಿಸ್ತಾ ಇರೋದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ಯಾಕಂದ್ರೆ ನಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಯಾರ್ಯಾರು ಹುಟ್ಟುಹಬ್ಬ, ಮತ್ತೆ ಯಾರ್ಯಾರು ಹುಟ್ಟಿದ ಒಂದು ಇಂಜಿನಿಯರ್ಸ್ ಡೇ, ಗುರುಗಳ ಆಚರಣೆ ಇವೆಲ್ಲ ಮಾಡ್ತಾ ಇದ್ವಿ. ಈ ನಮ್ಮ ಶಿಲೆಗಳ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ನಾವು ಒಂದು ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಒಂದು ಅದನ್ನ ನಮ್ಮ ಜೊತೆಗೆ ಸಂಪರ್ಕಿಸುವಂತ ಸಂಭ್ರಮಾಚರಣೆ ಮಾಡ್ತಾರೆ. ಅಲ್ಲಿ ಕೂಡ ಒಂದಿದೆ. ಇನ್ ಮೊನ್ನೆ ನಾಂದಿನಿ ಅಂತಿದೆ ಒಂದು ಮಹಾರಾಷ್ಟ್ರದಾಗ, ಇಲ್ಲೇ ನಮಗೆ ಜಮಖಂಡಿ ಆ ಕಡೆ 100 ಕಿಲೋಮೀಟರ್. ಅದೇನಾಗಿತ್ತು, ಮೊನ್ನೆ
ಸರ್ಕಾರದಿಂದ ಪ್ರಾಣಿ ದಯಾ ಸಂಘಗಳಿಂದ ಆನೆನ ಕಸಿದುಕೊಂಡು ಈ ನಮ್ಮ ಧೀರುಭಾಯ್ ಅಂಬಾನಿ ಮುಖೇಶ್ ಅಂಬಾನಿಯವರ ಒಂದಾರ ಅಂತ 500 ಕೋಟಿ ರೂಪಾಯಿ ಜಂಗಲ್ ಕಟ್ಟಾರ ಅವರು. ಆ ಒಂದಾರಕ್ಕೆ ಆನೆ ತಗೊಂಡು ಕೋರ್ಟ್ ಮುಖಾಂತರ ಸುಪ್ರೀಂ ಕೋರ್ಟ್ ತಗೊಂಡು ಹೋಗ್ಬಿಟ್ಟರು. ಹಿಂಗಾಗಿ ಯಾಕೆ ಹೋರಾಟ ನಮ್ಮಲ್ಲಿ ಮುಖ್ಯಸ್ಥರು ಸಾಕಷ್ಟು ಇದ್ರು. ಸುಪ್ರೀಂ ಕೋರ್ಟ್ ಮುಂದೆ ಎಲ್ಲರ ಕೈ ಬರಲೇಬೇಕಾಗ್ತದೆ. ಕಾನೂನು ಬದ್ಧ ರೀತಿಯಾಗಿ ಅದನ್ನ ಆನೆ ತಗೊಂಡು ಹೋದ್ರು. ಇಂಥ ಸಂಪರ್ಕ ಬೆಳೆದ ಆನೆ ಹೋಗ್ಬೇಕಾದ್ರೆ ಆನೆ ಕೂಡ ಕಣ್ಣೀರು ಹಾಕಿದ್ರು. ಅದಕ್ಕೋಸ್ಕರವಾಗಿ ನಾನು ಇವತ್ತು ಪ್ರಾಸ್ತಾವಿಕ ನೋಡಿ ಇಲ್ಲಿಗೆ ಮುಗಿಸಿ ಇವತ್ತಿನ ದಿವಸ ಕಾರ್ಯಕ್ರಮ ಶುಭತ್ತಾ ಬುದ್ಧಿಜೀವಿ ತಮ್ಮ ಉಪಯೋಗ ಅಂತ ಎಲ್ಲ ಪ್ರಾಣಿಗಳನ್ನ ಅವಕ್ಕೆ ಒಂದೊಂದು ದಿನಾಚರಣೆ ಇಟ್ಕೊಂಡಾರ. ಹಂಗೆ ಇವತ್ತು ಆನೆಯ ದಿನಾಚರಣೆ. ಆನೆ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು JCB ಇರ್ಬೋದು ಅಥವಾ ಇವು ಹಿತಾಚಿ ಎಲ್ಲ ಉಟ್ಕೊಂಡಿದ್ದು ಆನೆಯ ಕೆಲಸ ನೋಡಿ ಆನೆ ಮುಖಾಂತರ. ಹಿಂದೆ ರಾಜ ಮಹಾರಾಜರು ಗುಡಿ ಗುಂಡಗಳನ್ನು ದೇವರು ಬಹಳ ದೊಡ್ಡ ದೊಡ್ಡ ಕಲ್ಲನ್ನು ಕಟ್ಟಬೇಕಾದ್ರೆ ಆನೆಗಳು ಉಪಯೋಗ ಮಾಡ್ತಾರೆ. ಆನೆಗಳು ಎಷ್ಟು ಸ್ನೇಹ ಜೀವಿ ಅಂದ್ರೆ ಮನುಷ್ಯರಿಗಿಂತ ಅಗ್ನಿ ಒಳ್ಳೆ ಜೀವಿ. ಇಷ್ಟು ಹೇಳ್ದ ನಾ ಯಾವ ಮಾತು ನಮ್ಮ ಶಿಲೆಗಳು ಸಂಗೀತ ತಂಡದ ಬಳಗದ ಸಂಸ್ಥಾಪಕರಾದ ಶಾಂತರಾಜ್ ಗುರ್ಗಿಯಿಂದ ಹಿಡ್ಕೊಂಡು ನಮ್ಮ ಈ ಬಿಟ್ಟಿನ ಅಧ್ಯಕ್ಷರಾದ ಶರಣ್ಯ ನಾನು ತಿಳಿಸೋದೇನೆಂದ್ರೆ ಆನೆ ಅಂದ್ರೆ ಏನಪ್ಪ ಅಂದ್ರೆ ಇವತ್ತು ಆನೆನ ವಿಘ್ನ ವಿನಾಶನ ರೂಪದಲ್ಲಿ ಕಾಣ್ತೀವಿ. ಇವತ್ತು ಆನೆಯ ತಲೆಯಲ್ಲಿ ಗಣೇಶನಿಗೆ ಹೀಗಾಗಿ ನಾವು ಆನೆಯನ್ನ ಎಲ್ಲೇ ಕಂಡು ಕೈ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ದೇವಸ್ಥಾನಗಳಲ್ಲಿ ಹಂಪಿಯಲ್ಲಿ ಸಹಿತ ಆನೆ ಇದ್ದಾವ. ಸಣ್ಣ ಹುಡುಗರು ಹೋದ್ರೆ ಆನೆ ಅವ್ರ ತಲೆ ಮೇಲೆ ಚಂಡಿ ಇಟ್ಟು ನಮಸ್ಕಾರ ಆಶೀರ್ವಾದ ಮಾಡಿ ಬಂದ್ರೆ ನಮಸ್ಕಾರ ಮಾಡ್ತಾರೆ. ಹೀಗಾಗಿ ನಾವು ಒಂದು ಒಳ್ಳೆ ದೇವ್ರ ರೂಪದಲ್ಲಿ ಕಾಣ್ತಾ ಇದೀವಿ. ವಿಶ್ವ ಆನೆಯ ದಿನಾಚರಣೆ ನಮ್ಮ ಶಿಲೆಗಳು ಸಂಗೀತ ಹಾಡುವೆ ತಂಡದ ಒಂದು ಗೆಳೆಯರ ವರ್ಗದಲ್ಲಿ ಆಚರಣೆ ಮಾಡಲಿಕ್ಕೆ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶಾಂತರಾಜ್ ಗುರ್ಗಿ ಜೈನ್ ಅವರಿಗೆ ತುಂಬಾ ಅಭಿನಂದನೆಗಳನ್ನು ಈ ಮೂಲಕ ಹೇಳಲು ಬಯಸ್ತೇನೆ. ಈ ಮಳೆಯಾಗಿರೋ ಕಾರಣ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ತಂಡದ ನಡೆಸಿಕೊಟ್ಟದಕ್ಕೆ ನಾನು ತಮಗೆಲ್ಲರಿಗೂ ಆಹ್ವಾನ ಹೇಳಿದ್ದೇನೆ ಅಂತ ನಾನು ಈ ಮೂಲಕ ಹೇಳಲು ಇಚ್ಛೆ ಪಡುತ್ತೇನೆ. ಧನ್ಯವಾದ. ವೇದಮೂರ್ತಿ ಶರಣಯ್ಯನವರು ಅಧ್ಯಕ್ಷ ವಹಿಸಿಕೊಂಡರು. ನನ್ನನ್ನು ಅಧ್ಯಕ್ಷ ಮಾಡಿದ್ದಕ್ಕೆ ಎಲ್ಲರಿಗೂ ಅಧ್ಯಕ್ಷರು ಮಾಡಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಬಂದಂಥ ಎಲ್ಲರಿಗೂ ಈ ಸಭೆಯನ್ನು ಯಶಸ್ವಿಗೊಳಿಸಿದಂಥ ಧನ್ಯವಾದಗಳು.